ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಹೇಗೆ ತುಂಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಈ ವಿಡಿಯೋದಲ್ಲಿ ಲಕ್ಷ್ಮೀ ಕಲಶನ ಪ್ರತಿಷ್ಠಾಪನೆ ಮಾಡುವಾಗ ಅದಕ್ಕೆ ಏನೇನೆಲ್ಲ ವಸ್ತುಗಳನ್ನ ಹಾಕಬೇಕು, ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿರಬೇಕಾದ್ರೆ ಕಲಶಕ್ಕೆ ಏನೇನೆಲ್ಲ ವಸ್ತುಗಳನ್ನ ಹಾಕಬೇಕು ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ನೀಟಾಗಿ ಎಲ್ಲನೂ ತೋರಿಸ್ಕೊಡ್ತೀನಿ. ಈಗ ಒಂದು ಮಣೆ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದಕ್ಕೆ 3 ಬೊಕ್ಸೆ ಆಗೋಷ್ಟು ಅಕ್ಕಿ ಹಾಕಿಟ್ಟಿದ್ದೀನಿ. ಅಕ್ಕಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ವಿಡಿಯೋದಲ್ಲಿ ನೋಡೋ ಥರ ಇಡಬೇಕು. ಮತ್ತು ಒಂದು ಕಲಶಕ್ಕೆ ಹರಿತಾ ಇರೋ ನೀರು ಅಥವಾ ಆ ಥರ ಎಲ್ಲೂ ಸಿಗಲಿಲ್ಲ ಅಂದರೆ ಟ್ಯಾಪ್ಗೆ ನೀಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಟ್ಯಾಪಲ್ಲಿ ಬರೋ ನೀರನ್ನು ಈ ಥರ ಚೆಂಬು ತುಂಬ ಇಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನ ಹಾಕ್ಕೋಬೇಕು. ಅರಿಶಿನ ಕುಂಕುಮ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ದೇವಿಗೆ ಪೂಜೆ ಎಲ್ಲ ಮಾಡಿದಾದಮೇಲೆ ಇದನ್ನು ವಿಸರ್ಜನೆ ಮಾಡಬೇಕಾದ್ರೆ ಅದನ್ನು ತೀರ್ಥ ರೀತಿ ಸ್ವಲ್ಪ ತೊಗೋಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರಿಶಿನ ಕೊಂಬು ಹಾಕ್ಕೊಳ್ಳಿ. ಅರಿಶಿನ ಕೊಂಬು ಏನೂ ಡ್ಯಾಮೇಜ್ ಆಗಿರಬಾರ್ದು, ಮತ್ತು ಸ್ವಲ್ಪ ಚಿಗುರು ಹೊಡಿತಾ ಇರಬೇಕು, ಆ ಥರ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು 5 ಗುಲ್ಗಂಜಿನ ಹಾಕ್ಕೊತಾ ಇದ್ದೀನಿ, ಮತ್ತು 5 ಲಕ್ಷ್ಮೀ ಕವಡೆನ ಹಾಕ್ಕೊತಾ ಇದ್ದೀನಿ, ಮತ್ತು 5 ಗೋಮಾಟಿ ಚಕ್ರನ ಹಾಕ್ಕೊತಾ ಇದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದಂತಹ ಕಮಲ ಬೀಜನೂ 5 ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಬೇರು, ಇದನ್ನು ಲಾವಂಚ ಬೇರು ಅಂತ ಕರೀತಾರೆ. ಇದನ್ನು ಒಂದು ಪಾಕೆಟ್ ಸಿಗುತ್ತೆ, ಅದರಲ್ಲಿ ಈ ಥರ ಸ್ವಲ್ಪನೇ ತಗೊಂಡು ಹಾಕ್ಕೊಬೇಕು. ಬೇರು ಏನಕ್ಕಪ್ಪ ಹಾಕ್ತೀವಿ ಅಂತಂದರೆ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲೇ ಬೇರು ಇರಲಿ ಅಂತ ಅಂದ್ಬಿಟ್ಟು ಈ ಲಾವಂಚ ಬೇರನ್ನ ಹಾಕ್ತೀವಿ. ಮತ್ತು ಸ್ವಲ್ಪ ಇದು ಅಡಿಕೆ, ಬಟ್ಲಡಿಕೆ 5 ಮತ್ತು ಪೂರ್ಣಫಲ ಅಡಿಕೆ 1 ಇಷ್ಟನ್ನು ಕಲಶದೊಳಗಡೆ ಹಾಕ್ಕೊತಾ ಇದ್ದೀನಿ. ಕುಬೇರ ಚಕ್ರ ಅಂತ ಸಿಗುತ್ತೆ, ಕುಬೇರ ಕಾಯಿನ್ಸು, ಅದಿಲ್ಲ ಅಂತಂದರೆ ಈ ಥರ ಬೆಳ್ಳಿ ನಾಣ್ಯಗಳನ್ನ ಹಾಕ್ಕೊಬೋದು. ನಿಮ್ಮ ಹತ್ರ ಯಾವ ನಾಣ್ಯ ಇರುತ್ತೋ ಅದೇ ಹಾಕ್ಕೊಬೋದು. ಕುಬೇರ ನಾಣ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬೆಳ್ಳಿದು ಇಲ್ಲದೇ ಇದ್ರೂ ಪರವಾಗಿಲ್ಲ. 1 ರೂಪಾಯಿ ಕಾಯಿನು, 5 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು ಈ ಥರ ಹಾಕ್ಕೊಬೋದು. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಇಲ್ಲಿ 3, 5 ಆ ಥರ ತಗೊಂಡು ಹಾಕ್ಕೋಬೇಕು. ನಾನಿಲ್ಲಿ 5 ಸಮವಾಗಿ ಹಾಕ್ಕೊತಾ ಇದ್ದೀನಿ. 5 ಗೋಡಂಬಿ, 5 ಬಾದಾಮಿ, 5 ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದಂತಹ ಲಕ್ಷ್ಮೀ ಸ್ವರೂಪ ಅಂತ ಕರೀತಾರೆ ಲವಂಗ ಮತ್ತು ಏಲಕ್ಕಿನ, ಅದನ್ನು ಕೂಡ ನಾನು 3 ಹಾಕ್ಕೊತಾ ಇದ್ದೀನಿ. 1 ಖರ್ಜೂರನ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಕಲ್ಸಕ್ಕರೆನ ಹಾಕ್ಕೋಬೇಕು. ಈ ಕಲಶದ ಒಳಗಡೆ ಏನಾದರೂ ಒಂದು ಬೆಳ್ಳಿ ಅಥವಾ ಚಿನ್ನದ ವಸ್ತುನ ಮೂಗ್ಬಟ್ಟು, ಸೈಡ್ ಬಟ್ಟು ಅಂತ ಏನು ಕರಿತೀವಿ ಅದು ಹಾಕ್ಕೊಬೋದು, ಇಲ್ಲಾಂದರೆ ಫಿಂಗರಿಂಗ್ ಯಾವುದಾದ್ರೂ ಒಂದು ಹಾಕ್ಕೊಬೋದು. ಇದಾಗಿದ್ದಾದಮೇಲೆ ಜವಾದು ಪೌಡರ್ ಅಂತ ಬರುತ್ತೆ, ಅದನ್ನು ಒಂದು ಚಿಟಿಕೆ ಆಗೋಷ್ಟು ಹಾಕ್ಕೊಬೇಕು. ಪರಿಮಳವಾಗಿದ್ದರೆ ಲಕ್ಷ್ಮಿಗೆ ಬೇಗ ಒಲಿಯುತ್ತಾರೆ ಅಂತ ಹೇಳ್ತಾರೆ, ಹಂಗಾಗಿ ಜವಾದು ಪೌಡರು ತುಂಬ ಸ್ಮೆಲ್ ಇರುತ್ತೆ, ಹಂಗಾಗಿ ಒಂದು ಚಿಟಿಕೆ ಆಗೋಷ್ಟು ಜವಾದು ಪೌಡರ್ ಹಾಕ್ಕೋಬೇಕು. ಮತ್ತು ಪರಿಮಳವಾಗಿರುವಂತಹ ಯಾವುದಾದ್ರೂ ಒಂದು ಹೂವು, ನಾನಿಲ್ಲಿ ಒಂದು ರೋಸ್ ಹಾಕ್ಕೊತಾ ಇದ್ದೀನಿ, ನೀವು ಬೇಕಂದರೆ ಮಲ್ಲಿಗೆ ಹೂ ಕೂಡ ಹಾಕ್ಕೊಬೋದು. ಇದಿಷ್ಟನ್ನು ಹಾಕ್ಬಿಟ್ಟು ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ಮತ್ತು ವಿಸರ್ಜನೆ ಮಾಡಬೇಕಾದ್ರೆ ಇದರಲ್ಲಿರೋ ತೀರ್ಥ ಸ್ವಲ್ಪ ತಗೋಬೇಕು. ಮನೆಯಲ್ಲಿರೋರೆಲ್ಲರೂ ಸ್ವಲ್ಪ ತೀರ್ಥ ತಗೊಂಡು, ಮತ್ತು ಇದರಲ್ಲಿರೋ ವಸ್ತುಗಳು ಅಂದರೆ ಕವಡೆ, ಗೋಮಾಟಿ ಚಕ್ರ ಇದೆಲ್ಲನೂ ಕೂಡ ನೀವೆಲ್ಲೆಲ್ಲಿ ದುಡ್ಡಿಡ್ತೀರಾ ಅಂದರೆ ಕಬೋರ್ಡ್, ಪರ್ಸ್ ಮತ್ತು ಜೆಂಟ್ಸ್ ವ್ಯಾಲೆಟ್ಟು ಮತ್ತು ಬೀರು, ನೀವೆಲ್ಲೆಲ್ಲಿ ದುಡ್ಡಿಡ್ತೀರಾ ಅಲ್ಲೆಲ್ಲನೂ ಒಂದೊಂದು ಇಡ್ಬೋದು. ಮಿಕ್ಕಿದ್ದನ್ನೆಲ್ಲನೂ ಮನೆಯೆಲ್ಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದು ಹೂವಿಂದ ಪ್ರದಕ್ಷಿಣೆ ಹಾಕಿ, ಮತ್ತು ಮಿಕ್ಕಿದ್ದೇನಾದರೂ ಇದ್ದರೆ ನೀವು ಗಿಡಕ್ಕೆ ಹಾಕ್ಬೋದು. ಮತ್ತು ಅದರಲ್ಲಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ಮನೆಯಲ್ಲೆಲ್ಲರೂ ಒಂದೊಂದು ತಗೊಂಡು ತಿನ್ನಬೇಕು. ಇಷ್ಟನ್ನು ಕಲಶ ವಿಸರ್ಜನೆ ಮಾಡಬೇಕಾದ್ರೆ ಮಾಡಿದ್ರೆ ಮುಗೀತು. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಏನಾದರೂ ಇದ್ದರೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.